ನೀವು ಬಿಗ್ ಬಾಸ್ ಇಂದ ಮನೆಗೆ ಆಚೆ ಬಂದಿದ್ದು ಅವರಾಗೆ ಕಳಿಸಿದ್ದೋ ಅಥವಾ ನೀವಾಗೆ ಬಂದಿದ್ದೋ ಅಥವಾ ಒಂದಷ್ಟು ವದಂತಿಗಳು ಕೇಳಿ ಬರ್ತಾ ಇದೆ ಸಾಲದ ಹೊರೆ ತಲೆ ಮೇಲಿತ್ತು ಹೆಂಡತಿ ಅದರಿಂದ ಸಫರ್ ಮಾಡ್ತಾ ಇದ್ರು ಅವ್ರ ಫ್ರಸ್ಟ್ರೇಷನ್ಗೆ ಒಳಗಾಗಿದ್ರು ಅಂತ ಹೇಳ್ಬಿಟ್ಟು ಇದೆಲ್ಲದಕ್ಕೂ ಕೂಡ ನೀವೇ ಕ್ಲಾರಿಫಿಕೇಶನ್ ಕೊಟ್ಬಿಡಿ ಈಗ ಆಲ್ರೆಡಿ ಕೊಟ್ಟಿದ್ದೀರಾ ಅದು ಅಸಮಾಧಾನಕರವಾಗಿದೆ ಬಿಗ್ ಬಾಸ್ ಮನೆಗೆ ನಾನು ಹೋಗಬೇಕಾದ್ರೆ ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು ಅಂತ ನಾನು ಸುಮಾರು ಕಡೆ ಹೇಳಿದ್ದೀನಿ ಸುಮಾರು ಇಂಟರ್ವ್ಯೂಲ್ಲಿ ಹೇಳಿದ್ದೀನಿ ಸುದೀಪ್ ಸರ್ ಸ್ಟೇಜ್ ಮೇಲೂ ಕೂಡ ನಾನು ಹೇಳಿದ್ದೇನೆ ನನಗೆ ಹೇಗಿತ್ತು ಅಂದರೆ ನಾನು ಒಬ್ಬನೇ ಬಿಸ್ನೆಸ್ನ ಮಾಡ್ಕೊಂಬಂದವನು ನನಗೆ ಯಾರೋ ಪಾರ್ಟ್ನರ್ಸ್ ಅಂತ ಇರಲಿಲ್ಲ ಆ ಥರ ಇರಬೇಕಾದ್ರೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಾದ್ರೆ ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು ನಾನು ಒಳಗಡೆ ಹೋದರೆ ನನ್ನ ಬಿಸ್ನೆಸ್ನ ಯಾರು ನೋಡ್ಕೋತಾರೆ ಅಂತ ಹೇಳಿ ಆ ಟೈಮಲ್ಲಿ ನನ್ನ ಧರ್ಮಪತ್ನಿ ಕೇಳಿದಾಗ ಒಂದು ಧೈರ್ಯ ಕೊಟ್ಟರು ಆ ಕ್ಷಣಕ್ಕೆ ಮೊದಲು ಆಗಲ್ಲ ಅಂದರು ಆಮೇಲೆ ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿದಾಗ ಆಯಿತು ನೋಡ್ಕೋತೀನಿ ಅಂತಂದರು ಆ ಒಂದು ನಂಬಿಕೆ ಮೇಲೆ ನನ್ನ ಸಹಪಾಠಿಗಳು ನನ್ನ ಸ್ನೇಹಿತರನ್ನು ನಂಬಿ ನಾನು ಬಿಸ್ನೆಸ್ನ ಬಿಟ್ಟು ಹೋದೆ ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮಿಸ್ಕಮ್ಯುನಿಕೇಷನು ಆಗ್ತಾ 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 ಅದೇನಾಯಿತು ಒಂದು ಸ್ವಲ್ಪ ತುಂಬ ದೊಡ್ಡ ಮಟ್ಟದಲ್ಲಿ ಆಯ್ತು ಅದು ಯಾಕಂದರೆ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋಕ್ಕೆ ಬರಲಿಲ್ಲ ಅವ್ರಿಗೆ ಯಾರಿಗೂ ಕೂಡ ಯಾಕಂದರೆ ನಾನು ನಿಂತು ಕಟ್ಟಿರುವಂಥ ಸಂಸ್ಥೆ ನನಗೆ ಮಾತ್ರ ಗೊತ್ತು ಏನಿರುತ್ತೆ ಅದರಲ್ಲಿ ಅಂತೇಳಿ ಬೇರೆಯವ್ರಿಗೆ ಗೊತ್ತಿರಲ್ಲ ಏನಾಗ್ತಾಯಿದೆ ಅಂತೇಳಿ ಆ ಥರ ಇರಬೇಕಾದ್ರೆ ಕೊನೆ ಮೂಮೆಂಟ್ಗೆ ಅವ್ರ ಕಡೆಯಿಂದ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದಾಗ ನನ್ನವರೆಗೆ ಬಂದಾಗ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಬಂದೆ ಹೊರಗಡೆನೂ ಕೂಡ ಅದೇ ಆಗಿತ್ತು ಯಾಕಂದರೆ ಅವ್ರ ಕಡೆಯಿಂದ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿರಲಿಲ್ಲ ಫೈನಾನ್ಷಿಯಲಿ ವದಂತಿಗಳು ಬರ್ತವೆ ಮೇಡಮ್ ಬಂದವ್ರಿಗೆಲ್ಲ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಒಂದೇ ಸುಳ್ಳು ಸುದ್ದಿ ಹಬ್ಸೋರಿಗೆ ಸುಳ್ಳು ಒಂದೇ ಸಿಗೋದು ಸತ್ಯನೇ ಯಾವತ್ತೂ ಕೂಡ ಸುಳ್ಳಿಗೆ ಸುಖವಿಲ್ಲ ಸತ್ಯಕ್ಕೆ ಸಾವಿಲ್ಲ ಅಂತ ಯಾವತ್ತೂ ನಾನು ನಂಬುವಂಥ ನಾನು ಜೀವನದಲ್ಲಿ ಸತ್ಯನ ನಂಬ್ತೀನಿ ಮೇಡಮ್ ಸುಳ್ಳಿಗೆ ತಲೆ ಕೊಡಲ್ಲ ಸುಳ್ಳು ಈ ಕಿವಿಯಲ್ಲಿ ಕೇಳಿದರೆ ಈ ಕಡೆ ಬಿಟ್ಬಿಡ್ತೀನಿ ನಾನು ತೊಗೊಳ್ಳೋದೇ ಇಲ್ಲ ಸತ್ಯ ಹೇಳಿದ್ರೆ ಇಲ್ಲಿಂದ ತೊಗೊಂಡು ಇಲ್ಲಿಗೂ ಹೊರಗೆ ಹಾಕೋಕ್ಕೆ ಇಷ್ಟಪಡಲ್ಲ ತಲೆ ಒಳಗಡೆ ಇಟ್ಕೋತೀನಿ ನಾನು ಸತ್ಯ ಏನು ಅಂತ ಟ್ರೋಲ್ ಮಾಡೋರಿಗೆ ಸುದ್ದಿ ಕೊಡೋರಿಗೆ ಆ ಕ್ಷಣಕ್ಕೆ ನಾನು ಹೊರಗಡೆ ಬಂದಾಗ ಯಾರಿಗೂ ಕೂಡ ಯಾವುದೇ ಥರದ ಕ್ಲಾರಿಟಿ ಇರಲಿಲ್ಲ ಏನಕ್ಕೆ ಬಂದೆ ನಾನು ಹೊರಗಡೆ ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ಥರ ಕೊಟ್ಟರು ನಮ್ಮ ತಂದೆ ತೀರ್ಕೊಂಡ್ರು ನಮ್ಮ ತಂದೆ ಎಕ್ಸ್ಪೈರ್ ಆಗಿದ್ದಾರೆ ಅಂತ ಕೊಟ್ಟರು ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಕೊಟ್ಟರು ನನ್ನ ಮಗಳು ಹಾಸ್ಪಿಟ್ಲ್ ಐಸಿಯುವಲ್ಲಿದ್ದಾಳೆ ಅಂತ ಕೊಟ್ಟರು ಸಾಲ ಮಾಡಿ ಹೊರಗಡೆ ಬಂದಿದ್ದಾನೆ ಅಂತ ಕೊಟ್ಟರು ಮೇಡಮ್ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಮೇಡಮ್ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಕುಗ್ಗುವಂಥ ಮನುಷ್ಯ ನಾನು ಯಾವತ್ತೂ ಅಲ್ಲ ಈ ಥರದ ಟ್ರೋಲ್ಗಳಿಗೆ ಈ ಥರದ ಸುಳ್ಳು ಸುದ್ದಿಗಳಿಗೆ ಯಾವತ್ತೂ ನಾನು ಕುಗ್ಗುವಂಥವನಲ್ಲ ನಾನು ಹೊರಗಡೆ ಬಂದು 4-5 ದಿನ ನಾನು ಯಾರಿಗೂ ಕಾಣಿಸ್ಕೊಳ್ಳಿಲ್ಲ ಆ ಕ್ಷಣ ಆ ಒಂದು ಸಿಚುವೇಶನ್ ನಾನು ಮಾಡಿದ್ದೆ ನನ್ನ ಬಿಸ್ನೆಸ್ನ ಏನಾಗಿದೆ ಅದನ್ನು ರಿಕವರಿ ಮಾಡಬೇಕು ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ ನನಗೆ ಜಾಸ್ತಿ ಟೈಮ್ ತೊಗೊಳ್ಳ ಬರೀ 4-5 ದಿನದಲ್ಲಿ ನಾನು ನನ್ನ ಬಿಸ್ನೆಸ್ನ ವಾಪಸ್ ಸ್ಟ್ಯಾಂಡ್ ಮಾಡಿದೆ ಇವತ್ತು 4-5 ಪ್ರಾಜೆಕ್ಟ್ ನಡೀತಾ ಇದೆ ಅದ್ರ ಮಧ್ಯದಲ್ಲಿ ನಾನು ನೆನ್ನೆನೇ ಒಂದು ಹೊಸ ಬಿಸ್ನೆಸ್ನ ಅನೌನ್ಸ್ ಮಾಡಬೇಕಾಗಿತ್ತು ಸ್ವಲ್ಪ ಅದರ ಒಂದು ಜನಗಳಿಗೆ ಆ ವಿಷಯ ಮುಟ್ಟಿಸೋದ್ರಲ್ಲಿ ಸ್ವಲ್ಪ ತಡವಾಗಿದೆ ಇವತ್ತು ರಾತ್ರಿಗೆ ಆ ವಿಷಯನ ಮುಟ್ಟಿಸ್ತೀನಿ ಹೊಸದಾಗಿ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಬಿಸ್ನೆಸ್ ನನ್ನ ಕಂಪನಿ ಜೊತೆಗೆ ಇನ್ನೊಂದು ಹೊಸ ಬಿಸ್ನೆಸ್ ಸೇರ್ತಾ ಇದೆ ಅದನ್ನು ಸೇರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸದಾಗಿ ಕೂಡ ಆ ಥರ ಏನಿಲ್ಲ ಮೇಡಮ್ ಊಹಾಪೋಹಗಳೆಲ್ಲವೂ ಊಹಾಪೋಹವಿರ್ತದೆ ಅಷ್ಟೇ ಸತ್ಯ ಸುಳ್ಳು ಅಂತ ನನಗೆ ಗೊತ್ತಿದ್ರೆ ಸಾಕು ನನ್ನ ಜೊತೆಗಿರುವಂಥ ಸ್ನೇಹಿತರಿಗೆ ಗೊತ್ತಿದ್ರೆ ಸಾಕು ನನ್ನ ನಂಬಿರುವಂಥ ನನ್ನ ಫ್ಯಾಮ್ಲಿಗೆ ಗೊತ್ತಿದ್ರೆ ಸಾಕು ನಾನು ಬೇರೆ ಇನ್ಯಾರಿಗೂ ಟ್ರೋಲ್ ಮಾಡೋರಿಗೆಲ್ಲ ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಮೇಡಮ್ ಅವ್ರವ್ರ ಜೀವನ ಅವ್ರವ್ರು ಟ್ರೋಲ್ ಮಾಡ್ತಾರೆ ಅವ್ರವ್ರ ಜೀವನ ಅವ್ರು ಸುದ್ದಿ ಕೊಡ್ತಾರೆ ಒಳ್ಳೆಯದಾಗಲಿ ಮೇಡಮ್ ಅವರಿಗೆಲ್ಲ ನೀವು ಬಿಗ್ ಬಾಸ್ ಇಂದ ಮನೆಗೆ ಆಚೆ ಬಂದಿದ್ದು ಅವರಾಗೆ ಕಳಿಸಿದ್ದೋ ಅಥವಾ ನೀವಾಗೆ ಬಂದಿದ್ದೋ ಅಥವಾ ಒಂದಷ್ಟು ವದಂತಿಗಳು ಕೇಳಿ ಬರ್ತಾ ಇದೆ ಸಾಲದ ಹೊರೆ ತಲೆ ಮೇಲಿತ್ತು ಹೆಂಡತಿ ಅದರಿಂದ ಸಫರ್ ಮಾಡ್ತಾ ಇದ್ರು ಅವ್ರ ಫ್ರಸ್ಟ್ರೇಷನ್ಗೆ ಒಳಗಾಗಿದ್ರು ಅಂತ ಹೇಳ್ಬಿಟ್ಟು ಇದೆಲ್ಲದಕ್ಕೂ ಕೂಡ ನೀವೇ ಕ್ಲಾರಿಫಿಕೇಶನ್ ಕೊಟ್ಬಿಡಿ ಈಗ ಆಲ್ರೆಡಿ ಕೊಟ್ಟಿದ್ದೀರಾ ಅದು ಅಸಮಾಧಾನಕರವಾಗಿದೆ ಬಿಗ್ ಬಾಸ್ ಮನೆಗೆ ನಾನು ಹೋಗಬೇಕಾದ್ರೆ ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು ಅಂತ ನಾನು ಸುಮಾರು ಕಡೆ ಹೇಳಿದ್ದೀನಿ ಸುಮಾರು ಇಂಟರ್ವ್ಯೂಲ್ಲಿ ಹೇಳಿದ್ದೀನಿ ಸುದೀಪ್ ಸರ್ ಸ್ಟೇಜ್ ಮೇಲೂ ಕೂಡ ನಾನು ಹೇಳಿದ್ದೇನೆ ನನಗೆ ಹೇಗಿತ್ತು ಅಂದರೆ ನಾನು ಒಬ್ಬನೇ ಬಿಸ್ನೆಸ್ನ ಮಾಡ್ಕೊಂಬಂದವನು ನನಗೆ ಯಾರೋ ಪಾರ್ಟ್ನರ್ಸ್ ಅಂತ ಇರಲಿಲ್ಲ ಆ ಥರ ಇರಬೇಕಾದ್ರೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಾದ್ರೆ ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು ನಾನು ಒಳಗಡೆ ಹೋದರೆ ನನ್ನ ಬಿಸ್ನೆಸ್ನ ಯಾರು ನೋಡ್ಕೋತಾರೆ ಅಂತ ಹೇಳಿ ಆ ಟೈಮಲ್ಲಿ ನನ್ನ ಧರ್ಮಪತ್ನಿ ಕೇಳಿದಾಗ ಒಂದು ಧೈರ್ಯ ಕೊಟ್ಟರು ಆ ಕ್ಷಣಕ್ಕೆ ಮೊದಲು ಆಗಲ್ಲ ಅಂದರು ಆಮೇಲೆ ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿದಾಗ ಆಯಿತು ನೋಡ್ಕೋತೀನಿ ಅಂತಂದರು ಆ ಒಂದು ನಂಬಿಕೆ ಮೇಲೆ ನನ್ನ ಸಹಪಾಠಿಗಳು ನನ್ನ ಸ್ನೇಹಿತರನ್ನು ನಂಬಿ ನಾನು ಬಿಸ್ನೆಸ್ನ ಬಿಟ್ಟು ಹೋದೆ ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮಿಸ್ಕಮ್ಯುನಿಕೇಷನು ಆಗ್ತಾ 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 ಅದೇನಾಯಿತು ಒಂದು ಸ್ವಲ್ಪ ತುಂಬ ದೊಡ್ಡ ಮಟ್ಟದಲ್ಲಿ ಆಯ್ತು ಅದು ಯಾಕಂದರೆ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋಕ್ಕೆ ಬರಲಿಲ್ಲ ಅವ್ರಿಗೆ ಯಾರಿಗೂ ಕೂಡ ಯಾಕಂದರೆ ನಾನು ನಿಂತು ಕಟ್ಟಿರುವಂಥ ಸಂಸ್ಥೆ ನನಗೆ ಮಾತ್ರ ಗೊತ್ತು ಏನಿರುತ್ತೆ ಅದರಲ್ಲಿ ಅಂತೇಳಿ ಬೇರೆಯವ್ರಿಗೆ ಗೊತ್ತಿರಲ್ಲ ಏನಾಗ್ತಾಯಿದೆ ಅಂತೇಳಿ ಆ ಥರ ಇರಬೇಕಾದ್ರೆ ಕೊನೆ ಮೂಮೆಂಟ್ಗೆ ಅವ್ರ ಕಡೆಯಿಂದ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದಾಗ ನನ್ನವರೆಗೆ ಬಂದಾಗ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಬಂದೆ ಹೊರಗಡೆ
ಹೊರಗಡೆನೂ ಕೂಡ ಅದೇ ಆಗಿತ್ತು. ಯಾಕಂದರೆ ಅವ್ರ ಕಡೆಯಿಂದ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಫೈನಾನ್ಷಿಯಲಿ ವದಂತಿಗಳು ಬರ್ತವೆ ಮೇಡಮ್. ಬಂದವ್ರಿಗೆಲ್ಲ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಒಂದೇ, ಸುಳ್ಳು ಸುದ್ದಿ ಹಬ್ಸೋರಿಗೆ ಸುಳ್ಳು ಒಂದೇ ಸಿಗೋದು, ಸತ್ಯ ಸತ್ಯನೇ ಯಾವತ್ತೂ ಕೂಡ. ಸುಳ್ಳಿಗೆ ಸುಖವಿಲ್ಲ, ಸತ್ಯಕ್ಕೆ ಸಾವಿಲ್ಲ ಅಂತ ಯಾವತ್ತೂ ನಾನು ನಂಬುವಂಥ ನಾನು ಜೀವನದಲ್ಲಿ ಸತ್ಯನ ನಂಬ್ತೀನಿ ಮೇಡಮ್. ಸುಳ್ಳಿಗೆ ತಲೆ ಕೊಡಲ್ಲ. ಸುಳ್ಳು ಈ ಕಿವಿಯಲ್ಲಿ ಕೇಳಿದರೆ ಈ ಕಡೆ ಬಿಟ್ಬಿಡ್ತೀನಿ ನಾನು, ತೊಗೊಳ್ಳೋದೇ ಇಲ್ಲ. ಸತ್ಯ ಹೇಳಿದ್ರೆ ಇಲ್ಲಿಂದ ತೊಗೊಂಡು ಇಲ್ಲಿಗೂ ಹೊರಗೆ ಹಾಕೋಕ್ಕೆ ಇಷ್ಟಪಡಲ್ಲ. ತಲೆ ಒಳಗಡೆ ಇಟ್ಕೋತೀನಿ ನಾನು ಸತ್ಯ ಏನು ಅಂತ. ಟ್ರೋಲ್ ಮಾಡೋರಿಗೆ, ಸುದ್ದಿ ಕೊಡೋರಿಗೆ, ಆ ಕ್ಷಣಕ್ಕೆ ನಾನು ಹೊರಗಡೆ ಬಂದಾಗ ಯಾರಿಗೂ ಕೂಡ ಯಾವುದೇ ಥರದ ಕ್ಲಾರಿಟಿ ಇರಲಿಲ್ಲ ಏನಕ್ಕೆ ಬಂದೆ ನಾನು ಹೊರಗಡೆ ಅಂತ ಹೇಳಿ. ಒಬ್ಬೊಬ್ಬರು ಒಂದೊಂದು ಥರ ಕೊಟ್ಟರು. ನಮ್ಮ ತಂದೆ ತೀರ್ಕೊಂಡ್ರು, ನಮ್ಮ ತಂದೆ ಎಕ್ಸ್ಪೈರ್ ಆಗಿದ್ದಾರೆ ಅಂತ ಕೊಟ್ಟರು, ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಕೊಟ್ಟರು, ನನ್ನ ಮಗಳು ಹಾಸ್ಪಿಟ್ಲ್ ಐಸಿಯುಯಲ್ಲಿದ್ದಾಳೆ ಅಂತ ಕೊಟ್ಟರು, ಸಾಲ ಮಾಡಿ ಹೊರಗಡೆ ಬಂದಿದ್ದಾನೆ ಅಂತ ಕೊಟ್ಟರು. ಮೇಡಮ್ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಮೇಡಮ್. ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಕುಗ್ಗುವಂಥ ಮನುಷ್ಯ ನಾನು ಯಾವತ್ತೂ ಅಲ್ಲ. ಈ ಥರದ ಟ್ರೋಲ್ಗಳಿಗೆ, ಈ ಥರದ ಸುಳ್ಳು ಸುದ್ದಿಗಳು ಯಾವತ್ತೂ ನಾನು ಕುಗ್ಗುವಂಥವನಲ್ಲ. ನಾನು ಹೊರಗಡೆ ಬಂದು 4-5 ದಿನ ನಾನು ಯಾರಿಗೂ ಕಾಣಿಸ್ಕೊಳ್ಳಿಲ್ಲ. ಆ ಕ್ಷಣ ಆ ಒಂದು ಸಿಚುವೇಶನ್ ನಾನು ಮಾಡಿದ್ದೆ, ನನ್ನ ಬಿಸ್ನೆಸ್ನ ಏನಾಗಿದೆ ಅದನ್ನು ರಿಕವರಿ ಮಾಡಬೇಕು, ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ. ನನಗೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಬರೀ 4-5 ದಿನದಲ್ಲಿ ನಾನು ನನ್ನ ಬಿಸ್ನೆಸ್ನ ವಾಪಸ್ ಸ್ಟ್ಯಾಂಡ್ ಮಾಡಿದೆ. ಇವತ್ತು 4-5 ಪ್ರಾಜೆಕ್ಟ್ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ನಾನು ನೆನ್ನೆನೇ ಒಂದು ಹೊಸ ಬಿಸ್ನೆಸ್ನ ಅನೌನ್ಸ್ ಮಾಡಬೇಕಾಗಿತ್ತು. ಸ್ವಲ್ಪ ಅದರ ಒಂದು ಜನಗಳಿಗೆ ಆ ವಿಷಯ ಮುಟ್ಟಿಸೋದ್ರಲ್ಲಿ ಸ್ವಲ್ಪ ತಡವಾಗಿದೆ. ಇವತ್ತು ರಾತ್ರಿಗೆ ಆ ವಿಷಯನ ಮುಟ್ಟಿಸ್ತೀನಿ. ಹೊಸದಾಗಿ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಬಿಸ್ನೆಸ್, ನನ್ನ ಕಂಪನಿ ಜೊತೆಗೆ ಇನ್ನೊಂದು ಹೊಸ ಬಿಸ್ನೆಸ್ ಸೇರ್ತಾ ಇದೆ. ಅದನ್ನು ಸೇರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸದಾಗಿ ಕೂಡ. ಆ ಥರ ಏನಿಲ್ಲ ಮೇಡಮ್. ಊಹಾಪೋಹಗಳೆಲ್ಲವೂ ಊಹಾಪೋಹವಿರುತ್ತದೆ ಅಷ್ಟೇ. ಸತ್ಯ ಸುಳ್ಳು ಅಂತ ನನಗೆ ಗೊತ್ತಿದ್ದರೆ ಸಾಕು, ನನ್ನ ಜೊತೆಗಿರುವಂಥ ಸ್ನೇಹಿತರಿಗೆ ಗೊತ್ತಿದ್ದರೆ ಸಾಕು, ನನ್ನ ನಂಬಿರುವಂಥ ನನ್ನ ಫ್ಯಾಮ್ಲಿಗೆ ಗೊತ್ತಿದ್ದರೆ ಸಾಕು. ನಾನು ಬೇರೆ ಇನ್ಯಾರಿಗೂ ಟ್ರೋಲ್ ಮಾಡೋರಿಗೆಲ್ಲ ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಮೇಡಮ್. ಅವ್ರವ್ರ ಜೀವನ ಅವ್ರವ್ರು ಟ್ರೋಲ್ ಮಾಡ್ತಾರೆ, ಅವ್ರವ್ರ ಜೀವನ ಅವ್ರು ಸುಳ್ಳು ಸುದ್ದಿ ಕೊಡ್ತಾರೆ. ಒಳ್ಳೆಯದಾಗಲಿ ಮೇಡಮ್ ಅವರಿಗೆಲ್ಲ. ನೀವು ಬಿಗ್ ಬಾಸಿಂದ ಮನೆಗೆ ಆಚೆ ಬಂದಿದ್ದು, ಅವರಾಗೆ ಕಳಿಸಿದ್ದೋ ಅಥವಾ ನೀವಾಗೆ ಬಂದಿದ್ದೋ, ಅಥವಾ ಒಂದಷ್ಟು ವದಂತಿಗಳು ಕೇಳಿ ಬರ್ತಾ ಇದೆ, ಸಾಲದ ಹೊರೆ ತಲೆ ಮೇಲಿತ್ತು, ಹೆಂಡತಿ ಅದರಿಂದ ಸಫರ್ ಮಾಡ್ತಾ ಇದ್ರು, ಅವ್ರ ಫ್ರಸ್ಟ್ರೇಷನ್ಗೆ ಒಳಗಾಗಿದ್ರು ಅಂತ ಹೇಳ್ಬಿಟ್ಟು ಇದೆಲ್ಲದಕ್ಕೂ ಕೂಡ ನೀವೇ ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಈಗ ಆಲ್ರೆಡಿ ಕೊಟ್ಟಿದ್ದೀರಾ, ಅದು ಅಸಮಾಧಾನಕರವಾಗಿದೆ. ಬಿಗ್ ಬಾಸ್ ಮನೆಗೆ ನಾನು ಹೋಗಬೇಕಾದ್ರೆ ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು ಅಂತ ನಾನು ಸುಮಾರು ಕಡೆ ಹೇಳಿದ್ದೀನಿ, ಸುಮಾರು ಇಂಟರ್ವ್ಯೂಲ್ಲಿ ಹೇಳಿದ್ದೀನಿ. ಸುದೀಪ್ ಸರ್ ಸ್ಟೇಜ್ ಮೇಲೂ ಕೂಡ ನಾನು ಹೇಳಿದ್ದೇನೆ. ನನಗೆ ಹೇಗಿತ್ತು ಅಂದರೆ, ನಾನು ಒಬ್ಬನೇ ಬಿಸ್ನೆಸ್ನ ಮಾಡ್ಕೊಂಬಂದವನು, ನನಗೆ ಯಾರು ಪಾರ್ಟ್ನರ್ಸ್ ಅಂತ ಇರಲಿಲ್ಲ. ಆ ಥರ ಇರಬೇಕಾದ್ರೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಾದ್ರೆ ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು, ನಾನು ಒಳಗಡೆ ಹೋದರೆ ನನ್ನ ಬಿಸ್ನೆಸ್ನ ಯಾರು ನೋಡ್ಕೋತಾರೆ ಅಂತ ಹೇಳಿ. ಆ ಟೈಮಲ್ಲಿ ನನ್ನ ಧರ್ಮಪತ್ನಿ ಕೇಳಿದಾಗ ಒಂದು ಧೈರ್ಯ ಕೊಟ್ಟರು ಆ ಕ್ಷಣಕ್ಕೆ. ಮೊದಲು ಆಗಲ್ಲ ಅಂದರು, ಆಮೇಲೆ ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿದಾಗ ಆಯಿತು ನೋಡ್ಕೋತೀನಿ ಅಂತಂದರು. ಆ ಒಂದು ನಂಬಿಕೆ ಮೇಲೆ ನನ್ನ ಸಹಪಾಠಿಗಳು, ನನ್ನ ಸ್ನೇಹಿತರನ್ನ ನಂಬಿ ನಾನು ಬಿಸ್ನೆಸ್ನ ಬಿಟ್ಟು ಹೋದೆ. ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಿಸ್ಕಮ್ಯುನಿಕೇಷನು ಆಗ್ತಾ 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 ಅದೇನಾಯಿತು, ಒಂದು ಸ್ವಲ್ಪ ತುಂಬ ದೊಡ್ಡ ಮಟ್ಟದಲ್ಲಿ ಆಯ್ತು ಅದು. ಯಾಕಂದರೆ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋಕ್ಕೆ ಬರಲಿಲ್ಲ ಅವ್ರಿಗೆ ಯಾರಿಗೂ ಕೂಡ. ಯಾಕಂದರೆ ನಾನು ನಿಂತು ಕಟ್ಟಿರುವಂಥ ಸಂಸ್ಥೆ ನನಗೆ ಮಾತ್ರ ಗೊತ್ತು ಏನಿರುತ್ತೆ ಅದರಲ್ಲಿ ಅಂತೇಳಿ, ಬೇರೆಯವ್ರಿಗೆ ಗೊತ್ತಿರಲ್ಲ ಏನಾಗ್ತಾಯಿದೆ ಅಂತೇಳಿ. ಆ ಥರ ಇರಬೇಕಾದ್ರೆ ಕೊನೆ ಮೂಮೆಂಟ್ಗೆ ಅವ್ರ ಕಡೆಯಿಂದ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದಾಗ ನನ್ನವರೆಗೆ ಬಂದಾಗ ನಾನೇ ಬರ್ತೀನಿ ಅಂತೇಳ್ಬಿಟ್ಟು ನಾನು ಬಂದೆ ಹೊರಗಡೆ. ಹೊರಗಡೆನೂ ಕೂಡ ಅದೇ ಆಗಿತ್ತು. ಯಾಕಂದರೆ ಅವ್ರ ಕಡೆಯಿಂದ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಫೈನಾನ್ಷಿಯಲಿ ವದಂತಿಗಳು ಬರ್ತವೆ ಮೇಡಮ್. ಬಂದವ್ರಿಗೆಲ್ಲ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಒಂದೇ, ಸುಳ್ಳು ಸುದ್ದಿ ಹಬ್ಸೋರಿಗೆ ಸುಳ್ಳು ಒಂದೇ ಸಿಗೋದು, ಸತ್ಯ ಸತ್ಯನೇ ಯಾವತ್ತೂ ಕೂಡ. ಸುಳ್ಳಿಗೆ ಸುಖವಿಲ್ಲ, ಸತ್ಯಕ್ಕೆ ಸಾವಿಲ್ಲ ಅಂತ ಯಾವತ್ತೂ ನಾನು ನಂಬುವಂಥ ನಾನು ಜೀವನದಲ್ಲಿ ಸತ್ಯನ ನಂಬ್ತೀನಿ ಮೇಡಮ್. ಸುಳ್ಳಿಗೆ ತಲೆ ಕೊಡಲ್ಲ. ಸುಳ್ಳು ಈ ಕಿವಿಯಲ್ಲಿ ಕೇಳಿದರೆ ಈ ಕಡೆ ಬಿಟ್ಬಿಡ್ತೀನಿ ನಾನು, ತೊಗೊಳ್ಳೋದೇ ಇಲ್ಲ. ಸತ್ಯ ಹೇಳಿದ್ರೆ ಇಲ್ಲಿಂದ ತೊಗೊಂಡು ಇಲ್ಲಿಗೂ ಹೊರಗೆ ಹಾಕೋಕ್ಕೆ ಇಷ್ಟಪಡಲ್ಲ. ತಲೆ ಒಳಗಡೆ ಇಟ್ಕೋತೀನಿ ನಾನು ಸತ್ಯ ಏನು ಅಂತ. ಟ್ರೋಲ್ ಮಾಡೋರಿಗೆ, ಸುದ್ದಿ ಕೊಡೋರಿಗೆ, ಆ ಕ್ಷಣಕ್ಕೆ ನಾನು ಹೊರಗಡೆ ಬಂದಾಗ ಯಾರಿಗೂ ಕೂಡ ಯಾವುದೇ ಥರದ ಕ್ಲಾರಿಟಿ ಇರಲಿಲ್ಲ ಏನಕ್ಕೆ ಬಂದೆ ನಾನು ಹೊರಗಡೆ ಅಂತ ಹೇಳಿ. ಒಬ್ಬೊಬ್ಬರು ಒಂದೊಂದು ಥರ ಕೊಟ್ಟರು. ನಮ್ಮ ತಂದೆ ತೀರ್ಕೊಂಡ್ರು, ನಮ್ಮ ತಂದೆ ಎಕ್ಸ್ಪೈರ್ ಆಗಿದ್ದಾರೆ ಅಂತ ಕೊಟ್ಟರು, ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಕೊಟ್ಟರು, ನನ್ನ ಮಗಳು ಹಾಸ್ಪಿಟ್ಲ್ ಐಸಿಯುಯಲ್ಲಿದ್ದಾಳೆ ಅಂತ ಕೊಟ್ಟರು, ಸಾಲ ಮಾಡಿ ಹೊರಗಡೆ ಬಂದಿದ್ದಾನೆ ಅಂತ ಕೊಟ್ಟರು. ಮೇಡಮ್ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಮೇಡಮ್. ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಕುಗ್ಗುವಂಥ ಮನುಷ್ಯ ನಾನು ಯಾವತ್ತೂ ಅಲ್ಲ. ಈ ಥರದ ಟ್ರೋಲ್ಗಳಿಗೆ, ಈ ಥರದ ಸುಳ್ಳು ಸುದ್ದಿಗಳಿಗೆ ಯಾವತ್ತೂ ನಾನು ಕುಗ್ಗುವಂಥವನಲ್ಲ. ನಾನು ಹೊರಗಡೆ ಬಂದು 4-5 ದಿನ ನಾನು ಯಾರಿಗೂ ಕಾಣಿಸ್ಕೊಳ್ಳಿಲ್ಲ. ಆ ಕ್ಷಣ ಆ ಒಂದು ಸಿಚುವೇಶನ್ ನಾನು ಮಾಡಿದ್ದೆ, ನನ್ನ ಬಿಸ್ನೆಸ್ನ ಏನಾಗಿದೆ ಅದನ್ನು ರಿಕವರಿ ಮಾಡಬೇಕು, ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ.
ನನಗೆ ಜಾಸ್ತಿ ಟೈಮ್ ತೊಗೊಳ್ಳ, ಬರೀ 4ರಿಂದ 5 ದಿನದಲ್ಲಿ ನಾನು ನನ್ನ ಬಿಸ್ನೆಸ್ನ ವಾಪಸ್ ಸ್ಟ್ಯಾಂಡ್ ಮಾಡಿದೆ. ಇವತ್ತು 4-5 ಪ್ರಾಜೆಕ್ಟ್ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ನಾನು ನೆನ್ನೆನೇ ಒಂದು ಹೊಸ ಬಿಸ್ನೆಸ್ನ ಅನೌನ್ಸ್ ಮಾಡಬೇಕಾಗಿತ್ತು. ಸ್ವಲ್ಪ ಅದರ ಒಂದು ಜನಗಳಿಗೆ ಆ ವಿಷಯ ಮುಟ್ಟಿಸೋದ್ರಲ್ಲಿ ಸ್ವಲ್ಪ ತಡವಾಗಿದೆ. ನೋಡಿ, ಇವತ್ತು ರಾತ್ರಿಗೆ ಆ ವಿಷಯನ ಮುಟ್ಟಿಸ್ತೀನಿ. ಹೊಸದಾಗಿ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಬಿಸ್ನೆಸ್, ನನ್ನ ಕಂಪನಿ ಜೊತೆಗೆ ಇನ್ನೊಂದು ಹೊಸ ಬಿಸ್ನೆಸ್ ಸೇರ್ತಾ ಇದೆ. ಅದನ್ನು ಸೇರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸದಾಗಿ ಕೂಡ. ಆ ಥರ ಏನಿಲ್ಲ ಮೇಡಮ್, ಊಹಾಪೋಹಗಳೆಲ್ಲವೂ ಊಹಾಪೋಹವಿರುತ್ತದೆ ಅಷ್ಟೇ. ಸತ್ಯ ಸುಳ್ಳು ಅಂತ ನನಗೆ ಗೊತ್ತಿದ್ದರೆ ಸಾಕು, ನನ್ನ ಜೊತೆಗಿರುವಂಥ ಸ್ನೇಹಿತರಿಗೆ ಗೊತ್ತಿದ್ದರೆ ಸಾಕು, ನನ್ನ ನಂಬಿರುವಂಥ ನನ್ನ ಫ್ಯಾಮ್ಲಿಗೆ ಗೊತ್ತಿದ್ದರೆ ಸಾಕು. ನಾನು ಬೇರೆ ಇನ್ಯಾರಿಗೂ ಟ್ರೋಲ್ ಮಾಡೋರಿಗೆಲ್ಲ ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಮೇಡಮ್. ಅವ್ರವ್ರ ಜೀವನ ಅವ್ರವ್ರು ಟ್ರೋಲ್ ಮಾಡ್ತಾರೆ, ಅವ್ರವ್ರ ಜೀವನ ಅವ್ರು ಸುಳ್ಳು ಸುದ್ದಿ ಕೊಡ್ತಾರೆ. ಒಳ್ಳೆಯದಾಗಲಿ ಮೇಡಮ್ ಅವರಿಗೆ.